ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾ ಯೋಗೇಶ್ ವ್ಲಾಗ್ಸ್. ನಾನು ಇವತ್ತು ಊರಿಗೆ ಹೊರಟಿದ್ದೀನಿ. ಸಂಜೆ ಬಂದು ಒಂದು 5 o'clock ಆಗಿದೆ. ನಾನು ಇವಾಗ ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಇವಾಗ ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು, ನನ್ನ ಮಗ, ನಮ್ಮ ಹುಡುಗ ಎಲ್ಲ ಆಲ್ರೆಡಿ ಹೋಗಿದ್ದಾರೆ. ಬೆಳಿಗ್ಗೆನೇ ಹೊರಟೋದ್ರು ಅವರು. ಈಗ ನಾನು ಹೊರಡ್ತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಕರೆಂಟ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಬ್ಲ್ಯಾಕ್ ಬರ್ಬೋದು ಫೇಸ್ ಎಲ್ಲ. ಹೋಗ್ತಾ ಹಾಗೇನೇ ಏನೇನು ಮಾಡಿದೆ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ನೋಡ್ಬೋದು ನೀವು, ಟೈಮು ಕೂಡ ಆಗಿದೆ ಒಂದು 5:30. ಸರಿ, ಈಗ ನಾನು ಹೊರಡ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನಾನು ಹೋಗ್ಬೇಕಾದ್ರೆ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗಿದ್ದೆ. ಅದು ಸ್ವಲ್ಪ ತಡವಾಗಿ ಬಂತು. ಅದಾದಮೇಲೆ ಬಸ್ಸಲ್ಲಿ ಹೊರಟೆ ನಾನು ಇಲ್ಲಿಂದ. ಫಸ್ಟು ಇಲ್ಲಿಂದಾನೇ ಮೆಜೆಸ್ಟಿಕ್ಕಿಂದನೇ ನಮ್ಮ ಏರಿಯಾದಿಂದ ಮೆಜೆಸ್ಟಿಕ್ಕಿಗೆ ಆಟೋದಲ್ಲಿ ಹೋಗ್ಬಿಡೋಣ ಅಂದ್ಕೊಂಡೆ. ಯಾಕಂದರೆ ಟ್ರೈನ್ ಮಿಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮತ್ತೆ ಯಶವಂತಪುರ ಬೇರೆ ಹೋಗ್ಬೇಕಲ್ವಾ ರೈಲ್ವೆ ಸ್ಟೇಷನಿಗೆ ಅಂದ್ಬಿಟ್ಟು. ಆಮೇಲೆ ಟ್ರೈನ್ ಚೆಕ್ ಮಾಡಿದೆ ಎಷ್ಟು ಟೈಮ್ಗಿದೆ ಅಂತ ಹೇಳ್ಬಿಟ್ಟು. ಆವಾಗ ಸ್ವಲ್ಪ ಹೋಗ್ಬೋದು ಅಂತ ಅನ್ನಿಸ್ತು. ಅದಾದಮೇಲೆ ನಾನು ತಿರ್ಗಾ ಬಸ್ಸಲ್ಲೇ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಅಲ್ಲಿಂದ ಯಶವಂತಪುರದಿಂದ ನಾನು ಆಟೋ ಮಾಡ್ಕೊಂಡು ಹೋದೆ. ಕ್ಲೈಮೇಟ್ ಅಂತೂ ಸಕ್ಕತ್ತಾಗಿತ್ತು, ಮಳೆ ಬೇರೆ ಬರ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಇದೆಲ್ಲ ಆದಮೇಲೆ ಟಿಕೆಟ್ ತೊಗೊಂಡು ಇವಾಗ ನಾನು ಟ್ರೈನಲ್ಲಿದ್ದೀನಿ. ಏನು ತಿಂದಿರಲಿಲ್ಲ ಅಲ್ಲ, ಹಾಗೆ ಒಂದು ಕಾಫಿ ಕುಡ್ಕೊಂಡು ಹಾಗೇನೆ ಚುರುಮುರಿ ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬಂದೆ. ಅಲ್ಲಿಂದ ನಮ್ಮ ಯಜಮಾನ್ರು ಬಂದು ಚನ್ನರಾಯಪಟ್ಟಣಕ್ಕೆ ಪಿಕ್ ಮಾಡ್ಕೊಂಡು ಬಂದರು. ಹಾಗೇನೆ ನಮ್ಮ ತರುಣನು ಕೂಡ ಬಂದಿದ್ದ. ಮತ್ತೆ ಅಲ್ಲೇನೆ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಮನೆಗೆ ಹೊರಟೆ. ಇನ್ನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಾನು ಈ ಊರಿಗೆ ಬಂದು ಅಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು, ಇವಾಗ ಎದ್ದಿದ್ದೀನಿ. ಟೈಮ್ ನೋಡಿ 7:30 ಎದ್ದೆ. ಫ್ರೆಶ್ ಅಪ್ ಆಗಿ ಬಂದು ಇಷ್ಟೊತ್ತಾಯಿತು. ಅಷ್ಟೊತ್ತಿಗೆ ನಮ್ಮತ್ತೆ ರಂಗೋಲಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ರು, ನಿಮ್ಗೆ ತೋರಿಸ್ತೀನಿ. ನಾನು ಎದ್ದೊಳಷ್ಟೊತ್ತಿಗೆ ನಮ್ಮತ್ತೆ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ್ರು. ಯಾಕಂದರೆ ನಾನು ಕೆಲಸ ಮುಗಿಸ್ಕೊಂಡು ಹೋಗಿದ್ದು ನೈಟಲ್ಲಿ ಹೋದೆ ಅಲ್ವಾ, ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಹೇಳ್ಬಿಟ್ಟು ಲೇಟ್ಗೆ ಎದ್ದೆ. ನಮ್ಮ ಬೇಗದಿದ್ರು, ಹಾಗಾಗಿ ಅವರು ಅಟ್ಟಿ ಸಾರಲ್ಲ ಅದೇ ಕೆಲಸ ಎಲ್ಲ ಮುಗಿಸಿ ರಂಗೋಲಿ ಎಲ್ಲ ಹಾಕಿ ಹಾಗೇನೆ ನಮ್ಮ ಮನೆ ಮುಂದೆ ಉಚ್ಚಮ್ಮ ದೇವಸ್ಥಾನ ಇದೆ ಅಂತ ಹೇಳದ್ನಲ್ಲ, ಅಲ್ಲೂ ಕೂಡ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಅಲ್ಲೂ ಕೂಡ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹಾಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಅಲ್ಲೂ ಕೂಡ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಅದಾದಮೇಲೆ ನಾನು ನಮ್ಮತ್ತೆ ಆ ಕೆಲಸ ಮಾಡ್ತಾ ಇದ್ರಲ್ವ, ನಾನಿಲ್ಲಿ ಸ್ವಲ್ಪ ಟೀ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಟೀ ಮಾಡಿಕೊಂಡು ಹಾಗೇನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಈ ಫೋಟೋನ ಯಾರ್ಯಾರು ನೋಡಿದ್ದೀರ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಯಾರ್ಯಾರು ಮನೇಲಿದೆ ಅಂತ ತಿಳಿಸಿ. ಈಗ ನಮ್ಮ ಹುಡುಗವರೆಲ್ಲ ಹೊರಗಡೆ ನೀರು ಹಿಡಿತಾ ಇದ್ರು, ಈಗ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಚೆನ್ನಾಗಿ ನೋಡಿ. ಹಳ್ಳಿ ಕಡೆ ಇನ್ನೇಗಿರ್ತಾರಲ್ಲ ಎಲ್ಲರೂ, ಏನು ಹೀರೋಗಳ ಥರನೇ ಇರ್ತಾರೆ. ಹಳ್ಳಿ ಕಡೆ ಎಲ್ಲ ಹಿಂಗೆ ಇರೋದು, ಯಾರು ಏನು ಹೀರೋಯಿನ್ಗಳ ಥರ ಇರಲ್ಲ. ನಮ್ಮ ಹುಡುಗ ನನ್ನ ಶರ್ಟ್ ಚೆನ್ನಾಗಿಲ್ಲ ತೋರಿಸ್ಬೇಡಿ ಅಂತ ಹೇಳ್ತಾ ಇದ್ದ. ಹಾಗಾಗಿ ಹೇಗಿರ್ತಾರೆ ಹಳ್ಳಿ ಕಡೆ, ಸಾಮಾನ್ಯವಾಗಿ ಎಲ್ಲರೂ ಹೀಗೆ ಅಲ್ವಾ ಇರೋದು, ಕೆಲಸ ಅದು ಇದು ಮಾಡಿಕೊಂಡು. ನನ್ನ ಮಗನೂ ಕೂಡ ಅವನಿಗೆ ಊರಿಗೆ ಅಂದರೆ ತುಂಬ ಖುಷಿ ಆಗುತ್ತೆ, ಚೆನ್ನಾಗಿ ಸುತ್ತಾಡ್ಬೋದು, ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹಾಗಾಗಿ ಆಚೆನೇ ಇರ್ತಿದ್ದ, ಒಳಗಡೆನೆ ಬರ್ತಿರ್ಲಿಲ್ಲ, ನೀರಲ್ಲೆಲ್ಲ ಆಟ ಆಡ್ಬೋದು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇನ್ನೊಂದು ಏನು ಅಂತಂದ್ರೆ ಟ್ರೈಪಾಡ್ನ ನಾನು ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಬರೋ ಗಡಿ ಬಿಡಿಲಿ ಲೇಟ್ ಆಗೋಯ್ತು ಅಂತ ಅಂದ್ಬಿಟ್ಟು ಮರ್ತ್ಬಿಟ್ಟು ಬಂದಿದ್ದೀನಿ. ಎಷ್ಟು ಶೂಟ್ ಮಾಡೋಕ್ಕಾಗುತ್ತೋ ಅಷ್ಟು ಶೂಟ್ ಮಾಡ್ತೀನಿ, ಬಟ್ ಎಲ್ಲನೂ ಕ್ಲಾರಿಟಿಯಾಗಿ ಶೂಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಎಷ್ಟು ಶೂಟ್ ಮಾಡೋಕ್ಕಾಗುತ್ತೋ ಅಂತ ನನಗೆ ಐಡಿಯಾನೇ ಇಲ್ಲ, ಯಾಕಂದರೆ ಟ್ರೈಪಾಡ್ ಬೇರೆ ಬಿಟ್ಟು ಬಂದುಬಿಟ್ಟಿದ್ದೀನಿ. ನೋಡಬೇಕು. ಅಷ್ಟೊತ್ತಿಗೆ ನೀರು ಕೂಡ ಬಿಟ್ಬಿಟ್ರು, ನೀರು ಕೂಡ ಹಿಡಿತಾ ಇದ್ದೀವಿ. ಇನ್ನೂ ಏನು ಕೆಲಸನೂ ಆಗಿಲ್ಲ. ಇಷ್ಟೊತ್ತಿಗೆ ನೀರು ಬಿಟ್ಟಿದ್ದಾರೆ. ಇಷ್ಟೊತ್ತಿಗೆ ನೀರು ಬಿಡೋದಿಲ್ಲ, ಬಟ್ ಬಿಟ್ಟಿದ್ದಾರೆ. ನೋಡಬೇಕು. ಎಲ್ಲ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಇವತ್ತು ನಾನು ಏನಕ್ಕೆ ಊರಿಗೆ ಬಂದಿದ್ದೀನಿ ಅಂದರೆ, ನಮ್ಮ ಊರಲ್ಲಿ ಬಂದು ಇವತ್ತು ಫೆಸ್ಟಿವಲ್ ಇದೆ. ಅಂದರೆ ಮಾರಮ್ಮನ ಫೆಸ್ಟಿವಲ್, ಅದೇ ಮಾರಿ ಹಬ್ಬ ಅಂತ ಹೇಳ್ತೀವಲ್ಲ, ಅದೇ ತಂಬಿಟ್ಟೆಲ್ಲ ಮಾಡ್ತೀವಲ್ಲ, ಆ ಫೆಸ್ಟಿವಲ್ ಇದೆ. ಅದಕ್ಕಾಗಿ ಬಂದಿರೋಂಥದ್ದು. ಈಗ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ, ಆಯಿತಾ? ಈಗ ಟೀ ಕುಡ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇವಜ್ಜಿ ಬೈತಾ ಇರೋದು, ಇವಾಗ ಬಂದಿದ್ದೀನಿ ಅಂತ ಬೈತಾ ಇದ್ದಾರೆ. ಯಾಕೆ ಬರಲ್ವಂತೆ? ಸಾಯಂಕಾಲ ಕೂತಾಳೆ ಜೊಂಬರ್ಗೆ ಹೋಗೋಣ ಅಂತ ಹೊರಟಿದ್ನಾರ. ಅದಕ್ಕೆ ಮನೆ ತೊಳೆದು ಬಂತೆ, ಸ್ನಾನ ಮಾಡಿ ಬಂತೆ, ಬಟ್ಟೆ ತೊಳೆದು ಬಂತೆ. ವಿಡಿಯೋ ಮಾಡ್ತಿದ್ದೀನಿ ಅಂತ ನಮಸ್ಕಾರ ಮಾಡಿ. ಫ್ರೆಂಡ್ಸ್, ಇವರು ನಮ್ಮ ಮನೆ ಹತ್ರ ಇರೋ ಅಜ್ಜಿ, ಅದ ನಮ್ಮ ರಿಲೇಷನ್ನೇ. ಬೈತಾ ಇದ್ದಲ್ಲ ಅವಾಗ, ಏನ್ರ ಕೆಲ್ಸಕ್ಕೆ ರಜೆ ಕೊಟ್ಟಿಲ್ಲ ಕೆಲಸಕ್ಕೆ.
ಇವರು ನಮ್ಮನೆ ಪಕ್ಕದಲ್ಲೇ ಇರೋ ಅಜ್ಜಿ. ನಿಮಗೆ ಪ್ರಿವಿಯಸ್ ಬ್ಲಾಗಲ್ಲೂ ಕೂಡ ನಾನು ಶೇರ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ನಾವು ಟೀ ಕುಡಿತಾ ಇದ್ವಿ. ನಾನು ಬೇಗ ಬಂದಿರಲಿಲ್ಲ ಬೆಂಗಳೂರಿಂದ ಅಂತ ಹೇಳ್ಬಿಟ್ಟು ಯಾಕೆ ಬಂದಿಲ್ಲ ಅಂತ ಹಾಗೆ ಕೇಳಿಕೊಂಡು ಮಾತಾಡಿಸ್ತಾ ಇದ್ರು. ಹಾಗೇನೆ ಟೀ ಕುಡಿತಾ ಇದ್ವಲ್ಲ, ಅವ್ರಿಗೂ ಸ್ವಲ್ಪ ಟೀ ಕೊಡೋಣ ಅಂತ ಹೇಳ್ಬಿಟ್ಟು ಇರಿ ಟೀ ಕುಡ್ಕೊಂಡು ಹೋಗೋರಿ ಅಂತ ಹೇಳ್ತಾ ಇದ್ದೆ. ಅವ್ರೇನೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅದ್ರ ಬಗ್ಗೆ ಮಾತಾಡಕ್ ಬಂದಿದ್ರು. ಹಾಗೆ ನನಗೂ ಸ್ವಲ್ಪ ಬೈಯೋ ಥರ ಮಾತಾಡ್ತಾ ಇದ್ರು ತಮಾಷೆಯಾಗಿ. ಅವ್ರು ಹಾಗೇನೆ ತಮಾಷೆಯಾಗಿ ಮಾಡ್ತಾರೆ. ಈಗ ನಮ್ಮ ಯಜಮಾನ್ರು ಎಲ್ರೂ ಟೀ ಕುಡ್ಕೊಂಡು ಸ್ವಲ್ಪ ಬೆನ್ನು ಬಿಸ್ಕೆಟು. ನಮಸ್ಕಾರ ದೇವ್ರು. ಎಷ್ಟು ಬೈತೈತೆ ಫಸ್ಟ್ ವಿಡಿಯೋ ಮಾಡಿದ ತಕ್ಷಣ ಹಿಂಗ್ ಮಾಡ್ಕೊಂಡು ಫೋಟೋ ತಕೊಳ್ಳಿ ಅಂತ. ಅಯ್ಯೋ ಅಲ್ಲಿ ಇವತ್ತು ಅಲ್ಲಿವೇ ತಿಂಗ್ಳಬ್ಬ ಏನೋ ತಿಂಗ್ಳಬ್ಬ ಮಾಡ್ಬಹುದು. ಅಲ್ಲಿ ತಿಂಗ್ಳಬ್ಬ ಅದೇ ಅವಳು ಕೆಲಸ ಮುಗಿಸ ಟ್ರೈನ್ ಬಂದು ಚನ್ನಪಟ್ಟಣಕ್ಕೆ ಕರ್ಕೊಂಬರ್ಲಲ್ವಾ? ಚನ್ನಪಟ್ಟಣಕ್ಕೆ ಹೋಯ್ತಾನ. ಚನ್ನಪಟ್ಟಣಕ್ಕೆ ಹೋಯ್ತಿಯಪ್ಪ ಈಗ ನಂಗೆ ಒಂದು 20 ರೂಪಾಯಿ ಬಾಳೆ ಅಂತ. ಹಾಗೇನೆ ನಮ್ಮ ಪಕ್ಕದ ಮನೆ ಆಂಟಿ ಇನ್ನೊಬ್ರು ಕೂಡ ಬಂದಿದ್ರು. ನಮ್ಮ ಮನೆಯವರು ಚಂದ್ರಪಟ್ಟಣಕ್ಕೆ ಹೋಗ್ತಾರ ನೋಡಿ ನನ್ಗೂ ಬಾಳೆಹಣ್ಣು ತಂದ್ಬಿಡು ಅಂತ ಕೇಳ್ತಾ ಇದ್ರು. ಹಾಗೇನೆ ಇವಾಗ ನಮ್ಮ ಮನೆಯವರು ಚಂದ್ರಪಟ್ಟಣಕ್ಕೆ ಹೋಗ್ತಾ ಇದಾರಲ್ವಾ, ಹಾಗೇನೆ ಏನೇನ್ ಬೇಕು ಅಂತ ಹೇಳ್ಬಿಟ್ಟು ಬರ್ಕೊಳ್ತಾ ಇದ್ರು. ಜೊತೆಗೆ ನಾನು ಮನೇಲಿ ಏನಾದ್ರೂ ಪುಡಿಗಳು ಮಿಕ್ಕಿದ್ಯಾ ಏನು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಡೇಟ್ ಎಕ್ಸ್ಪೈರಿ ಆದ್ರೆ ಬಿಸಾಕ್ ಬಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲಾನು ಚೆಕ್ ಮಾಡ್ತಾ ಇದ್ದೆ. ಹಾಗೆ ಇದು ನಮ್ಗೆ ಎಲೆಕ್ಷನ್ ಟೈಮಲ್ಲಿ ಕುಕ್ಕರ್ ಕೊಟ್ಟಿದ್ರು. ಕುಕ್ಕರ್ ಚೆನ್ನಾಗಿದ್ಯಾ ಇಲ್ವಾ ಅಥವಾ ಲಿಡ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದೆ. ಈಗ ಅದೆಲ್ಲ ಆದ್ಮೇಲೆ ರಾತ್ರಿ ಅಡಿಗೆ ಮಾಡಿರೋ ಪಾತ್ರೆಗಳೆಲ್ಲ ಇತ್ತಲ್ವಾ, ಅದನ್ನೆಲ್ಲ ಫಸ್ಟ್ ನಾನು ಹೊರಗಡೆ ತೊಳೆಯೋದಿಕ್ಕೆ ಹಾಕ್ಬಿಡ್ತಾ ಇದ್ದೆ. ಯಾಕಂದ್ರೆ ನೀರ್ ಬಿಟ್ಟಿದಾರಲ್ವಾ, ಈಗ್ಲೇನೆ ಈ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ. ಜಾಸ್ತಿ ಏನು ಇರ್ಲಿಲ್ಲ, ಸ್ವಲ್ಪನೇ ಪಾತ್ರೆ ಇದ್ದಿದ್ದು. ಈ ಕೆಲಸ ಎಲ್ಲಾನೇ ಬೇಗನೆ ಮುಗೀತು ಅಂದ್ರೆ ಅವರು ಬೇಗ ನೀರ್ ಬಿಟ್ಬಿಟ್ರು. ಯಾವಾಗ್ಲೂ ಲೇಟ್ ಆಗಿ ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಈ ಸಲ ಬೇಗ ಬಿಟ್ಟಿದ್ದಾರೆ. ಹಾಗೆ ನನ್ನ ಮಗನು ಕೂಡ ನಾನು ಹೊರಗಡೆ ತಗೊಂಡೋಗಿ ಇಡ್ತೀನಿ ಪಾತ್ರೆ ಎಲ್ಲ ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿಗೆಲಿ ಇಡ್ತಿದ್ವಲ್ಲ ಅದನ್ನು ತಗೊಂಡೋಗಿ ಇಡ್ತಾ ಇದ್ದಾನೆ. ಊರಿಗೆ ಬಂದ್ರೆ ಸ್ವಲ್ಪ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾನೆ. ಬೆಂಗಳೂರಲ್ಲಿದ್ರೆ ಸ್ವಲ್ಪ ಕೆಲಸ ಮಾಡೋದಿಕ್ಕೆ ಕಷ್ಟ. ಊರಲ್ಲಿದ್ರೆ ಸ್ವಲ್ಪ ಚೆನ್ನಾಗಿ ಕೆಲಸ ಎಲ್ಲ ಮಾಡ್ಕೊಂಡು ಓಡಾಡ್ಕೊಂಡಿರ್ತಾನೆ. ಯಾಕಂದ್ರೆ ನೀರ್ ಬಿಡ್ತಾರಲ್ವಾ, ನೀರಲ್ಲಿ ಆಟ ಆಡೋದಿಕ್ಕೆ ಅವನ್ಗೆ ತುಂಬಾ ಇಷ್ಟ. ಮಕ್ಳಿಗಂದ್ರೆ ಅಷ್ಟೇನೆ, ನೀರಲ್ಲಿ ಆಟ ಆಡೋದು, ಈ ಮಣ್ಣೆಲ್ಲಾನು ಗುಂಡಿ ಮಾಡೋದು, ಅಂದ್ರೆ ಒಂದು ಕಡ್ಡಿ ತಗೊಂಡು ಅದನ್ನೆಲ್ಲ ಕೆರೆದು ಗುಂಡಿ ಮಾಡೋದು, ಮತ್ತೆ ಕೋಳಿಗಳಿದ್ರೆ ಓಡಿಸೋದು, ಅದೆಲ್ಲ ತರಲೆ ತುಂಟಾಟ ಎಲ್ಲ ಮಾಡ್ತಾ ಇರ್ತಾರೆ ಮಕ್ಳಂದ್ರೆ. ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಈಗ ನಾನು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಬಂದು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡಬೇಕು. ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಯಾಕೋ ವಿಡಿಯೋನೇ ಅಪ್ಲೋಡ್ ಆಗ್ತಾಯಿಲ್ಲ. ಹಾಗಾಗಿ ಯಾವುದೇ ರೀತಿ ವಿಡಿಯೋ ಇವತ್ತು ನಾನು ಒಂದು 2-3 ವಿಡಿಯೋ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಿದೆ. ಯಾಕೋ ಅಪ್ಲೋಡೇ ಆಗ್ತಾಯಿಲ್ಲ. ನೆಟ್ವರ್ಕ್ ಎಲ್ಲ ಇದೆ, ಆದ್ರೂ ಏನಕ್ಕೆ ಅಪ್ಲೋಡ್ ಆಗ್ತಾಯಿಲ್ಲ ಅಂತ ಗೊತ್ತಿಲ್ಲ. ಕೂಡ ಅದು ಅಪ್ಲೋಡ್ ಆಗ್ತಾಯಿಲ್ಲ. ಹಾಗಾಗಿ ನಾನು ರಿಟರ್ನ್ ಬೆಂಗಳೂರಿಗೆ ಬಂದಾಗಲೇ ವಿಡಿಯೋ ಅಪ್ಲೋಡ್ ಮಾಡಬೇಕು ಅನಿಸುತ್ತೆ. ಅಲ್ಲೂ ಕೂಡ ನೆಟ್ವರ್ಕ್ ಇಶ್ಯೂ ಇದೆ. ಏನೋ ನಮ್ಮ ಏರಿಯಾದಲ್ಲಿ ಬಂದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ವೀಡಿಯೋಸ್ಗಳೇ ಸರಿಯಾಗಿ ಅಪ್ಲೋಡ್ ಆಗ್ತಾನೇ ಇಲ್ಲ. ಅದಕ್ಕೇನಾದರೂ ಆಲ್ಟರ್ನೇಟ್ ಇದೆಯಾ ಅಂತ ನೋಡಬೇಕು. ಯಾಕಂದರೆ ನಾನು ಡೈಲಿ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಬಟ್ ನಿನ್ನೆಯಿಂದನೂ ವಿಡಿಯೋ ಹಾಕ್ಲಿಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದೀನಿ, ವಿಡಿಯೋ ಹಾಕ್ಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ನಾನು ನೈಟು ಊರಿಗೆ ಬರಬೇಕಾದ್ರೆ ಕತ್ಲೆ ಇತ್ತು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳಿಲ್ಲ ಟ್ರೈನಲ್ಲೆಲ್ಲ. ಆದರೂ ಅವನು ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ, ಬಟ್ ಬ್ಲರ್ ಆಗಿದೆ. ಹಾಗಾಗಿ ಇನ್ನು ಏನೇನು ಅದು ಟ್ರೈಪಾಡ್ ಬೇರೆ ಬಿಟ್ಟು ಬಂದುಬಿಟ್ಟಿದ್ದೀನಿ ಬರೋ ಗಾಬರಿಯಲ್ಲಿ. ತುಂಬ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ನೋಡಬೇಕು. ಅದರಲ್ಲಿ ಬೇರೆ ಇದು ವಿಡಿಯೋ ಶಾರ್ಟ್ ವಿಡಿಯೋ ಕೂಡ ಅಪ್ಲೋಡ್ ಆಗ್ತಾಯಿಲ್ಲ, ಅಷ್ಟು ಪ್ರಾಬ್ಲಮ್ ಆಗಿದೆ. ನೋಡ್ಬೋದು ನೀವು ಮುಖ ಎಲ್ಲ ಹೇಗೆ ಟ್ಯಾನ್ ಆಗಿದೆ ಅಂತ ಹೇಳ್ಬಿಟ್ಟು. ಬೆಂಗಳೂರಿಗೆ ಬಂದಾಗ ಸೆಲ್ಫ್ ಕೇರ್ ರೊಟೀನು ಕೂಡ ಮಾಡ್ಕೊಬೇಕು. ಆ ಬ್ಲಾಗು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಮತ್ತು ಇನ್ನೂ ಟಿಫನು ಕೂಡ ಮಾಡಿಲ್ಲ. ಟೈಮ್ ನೋಡ್ಬೋದು ನೀವು, ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಕೆಲಸ ಎಲ್ಲ ಮುಗೀತು ಕೂಡ. ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಕೆಲಸ ಆಗಿದೆ. ಈ ಫೋಟೋ ನಾನು ಯಾರ್ಯಾರ ಮನೇಲಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಇವಾಗ ಎಲ್ಲರ ಮನೇಲಿದ್ದು ಸಾಕಷ್ಟು ಕಡಿಮೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಇದೆ ಹಸು ಎಲ್ಲ ಮೇಯ್ತಾ ಇದೆ. ಬೆಂಗಳೂರಲ್ಲಿದ್ದು ಕೆಲಸ ಮಾಡಿ ಟೈಮ್ ಆಗೋದೇ ಗೊತ್ತಾಗಲ್ಲ. ಬಟ್ ಇಲ್ಲಿ ನೋಡಿ ಎಷ್ಟು ಫ್ರೀ ಅನಿಸುತ್ತೆ ಮನಸ್ಸು. ಬೆಂಗಳೂರಲ್ಲಿ ಇದ್ದಿದ್ದಕ್ಕೂ ಇಲ್ಲಿರೋದಕ್ಕೂ
ತುಂಬಾ ವ್ಯತ್ಯಾಸ ಇದೆ. ಈಗ ನಮ್ಮ ಮನೆಯವರು ಕೂಡ ಸಾಮಾನೆಲ್ಲ ತಗೊಂಡು ಬಂದ್ರು. ಆವಾಗ್ಲೇ ಹೋಗಿದ್ರಲ್ವಾ, ಸಾಮಾನೆಲ್ಲ ಲಿಸ್ಟ್ ಮಾಡ್ಕೊಂಡು ಏನೇನ್ ತರಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎಲ್ಲ ತಂದು ಹೂವು ಎಲ್ಲಾನು ನಾವು ಬಳೆ ಸ್ಟ್ಯಾಂಡಿಗೆ ಹ್ಯಾಂಗ್ ಮಾಡ್ತಾ ಇದೀವಿ. ಯಾಕಂದ್ರೆ ಕೆಳಗಡೆ ಇಟ್ಟರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು, ಅಲ್ಲಿ ಸೇಫ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಇಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಇವತ್ತು ಬೆಳಗ್ಗೆ ಟಿಫನ್ ಮಾಡಿರ್ಲಿಲ್ಲ. ಹೋಟ್ಲಲ್ಲೇ ನಮ್ಮ ಮನೆಯವ್ರು ತರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಹೋಟೆಲಲ್ಲೇ ತರಿಸ್ಕೊಂಡು ತಿಂದ್ವಿ. ಬೇರೆ ಕೆಲಸ ಎಲ್ಲ ಇತ್ತಲ್ವಾ, ಇದು ಕೂಡ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಪಾತ್ರೆ ತೊಳಿಬೇಕು, ಮತ್ತೆ ಕೆಲ್ಸ ಎಲ್ಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹಾಗೇನೆ ನಮ್ಮ ಮನೆಯವರು ಡೈರೆಕ್ಟ್ ನಾನು ಅಲ್ಲೇ ತಂದ್ಬಿಡ್ತೀನಿ ಬಿಡು, ಇನ್ನ ಸಾಯಂಕಾಲ ಮಾಡ್ಕೊಳ್ಳೋದು ಅದಾಗುತ್ತೆ, ಇವಾಗೆಲ್ಲ ಕೆಲಸ ಇದೆ ಜಾಸ್ತಿ ಅಂತ ಹೇಳ್ಬಿಟ್ಟು ಅವ್ರು ಹಾಗೇನೆ ಹೋಟ್ಲಿಂದಾನೇ ತಂದುಬಿಟ್ರು. ಅರೌಂಡು ಒಂದು 11:30 ಆಗಿಬಿಡ್ತು ಅವ್ರು ಬರೋಷ್ಟೊತ್ತಿಗೆ. ಪಲಾವು ಮತ್ತು ವಡೆ, ನನ್ನ ಮಗನಿಗೆ ಬಂದು ಮಸಾಲೆ ದೋಸೆ ತಂದಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಹೋಟೆಲಲ್ಲೂ ಅಷ್ಟೇ, ಜಾಸ್ತಿ ಮಸಾಲೆ ಏನೂ ಹಾಕೋದಿಲ್ಲ, ಬಟ್ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ರು. ಮಸಾಲೆ ದೋಸೆನೂ ಕೂಡ ಎಲ್ಲ ಚೆನ್ನಾಗಿತ್ತು. ಈಗ ತಿಂಡಿ ಎಲ್ಲನೂ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ತಿಂದಿದ್ದಾಯಿತು. ಅದಾದಮೇಲೆ ನಮ್ಮ ಮನೆಯವ್ರು ಏನೇನು ಐಟಮ್ಸ್ ತಂದಿದ್ರು ಅಂತ ನೋಡಿಕೊಂಡು ಎತ್ತಿಟ್ಕೊಳ್ತಾ ಇದ್ವಿ. ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಹಾಗೇನೆ ಬಾಳೆಹಣ್ಣು ಮತ್ತು ಪೂಜೆಗೆ ಏನೇನು ಬೇಕು ಐಟಮ್ಸ್ ಎಲ್ಲನೂ ಕೂಡ ತಗೊಂಡು ಬಂದಿದ್ರು. ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡೋಣ, ಈ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಬೇರೆ ಕೆಲಸ ಎಲ್ಲ ಮಾಡೋದಕ್ಕೆ ಫ್ರೀ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕೆಲಸನೂ ಕೂಡ ಮುಗಿಸ್ಕೊಳ್ತಾ ಇದ್ದೀವಿ. ಇವಾಗ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದಾಯಿತು. ಈಗ ಈ ಸಾಂಬಾರು ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ಬಿಡಿಸ್ಕೊಂಡ್ಬಿಡೋಣ ಅಂತ ಹೇಳೋದು ಬಿಡಿಸ್ತಾ ಇದ್ವಿ. ನಾನಿವಾಗ ಸ್ನಾನ ಮಾಡ್ಕೊಂಡು ಬಂದಿದ್ನಲ್ವಾ, ಹಾಗಾಗಿ ದೇವ್ರಿಗೆ ನೈವೇದ್ಯ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಅದೇ ಹುಗ್ಗೆದನ್ನ ಮಾಡಬೇಕು ಅಂತ ಹೇಳಿದ್ರು, ವೈಟ್ ರೈಸು ಹಾಗೇನೆ ಹುಗ್ಗೆದನ್ನ ಮಾಡಬೇಕು ಅಂತ ನಮ್ಮ ಅತ್ತೆ ಹೇಳ್ತಾ ಇದ್ರು. ನಾನು ಅದಕ್ಕೆ ಹೆಂಗಿದ್ರು ಸ್ನಾನ ಮಾಡ್ಕೊಂಡು ಬಂದ್ನಲ್ವಾ, ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ನನಗಷ್ಟೊತ್ತಿಗೆ ಸ್ವಲ್ಪ ಪುದೀನ ಬೇಕಿತ್ತು. ಇಲ್ಲಿ ನಮ್ಮ ಮನೆ ಹತ್ರನೇ ಸ್ವಲ್ಪ ಪುದೀನ ಎಲ್ಲ ನಮ್ಮ ಅತ್ತೆ ಹಾಕೊಂಡಿದ್ದಾರೆ. ಕಿತ್ಕೊಂಡು ಬರ್ತೀನಿ ಅಂತ ಹೇಳಿ ಕಿತ್ಕೊಂಡು ಬಂದು ಕ್ಲೀನ್ ಮಾಡಿ ತಂದು ಕೊಟ್ಟರು. ನಾನು ಅಷ್ಟೊತ್ತಿಗೆ ಈ ಕಡೆ ಪ್ರಸಾದಕ್ಕೆಲ್ಲ ಅಂದರೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೆ. ನಮ್ಮ ಅತ್ತೆ ಒಂದು ಕಡೆ ಅದೇ ತಂಬಿಟ್ಟಿಗೆ ಸಿಕ್ಸೋದು ಹೂವು ಬರುತ್ತಲ್ಲ, ಅದನ್ನೆಲ್ಲ ಚೆನ್ನಾಗಿ ಒಂದು ಸ್ಟಿಕ್ಕಲ್ಲಿ ಪೋಣಿಸ್ತಾ ಇದ್ರು, ಅಂದರೆ ರೆಡಿ ಮಾಡ್ಕೊಳ್ತಾ ಇದ್ರು. ತಂಬಿಟ್ಟು ಆರತಿಗೆಲ್ಲ ಬೇಕಲ್ವಾ ಅಂತ ಅಂದ್ಬಿಟ್ಟು ಒಂದು ಕಡೆ ನಮ್ಮ ಮನೆಯವ್ರ ಕಾಯೆಲ್ಲ ತುರ್ಕೊಡ್ತಾ ಇದ್ರು. ಇನ್ನೊಂದು ಕಡೆ ನೋಡ್ಬೋದು ನೀವು, ನೈವೇದ್ಯ ಕೂಡ ರೆಡಿ ಆಗ್ತಾ ಇದೆ. ನಾನು ಟ್ರೈಪೋರ್ಡ್ ಬಿಟ್ಟು ಹೋಗಿದ್ರದಿಂದ ಫುಲ್ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಹಾಗೇನೆ ನಾನು ಇಲ್ಲಿ ಒಂದೊಂದು ವಿಡಿಯೋನ ನಾನು ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಹೂವು ಎಲ್ಲನೂ ಕಟ್ ಮಾಡಿ ನಮ್ಮ ಅತ್ತೆ ನಮ್ಮ ಹುಡುಗನೂ ರೆಡಿ ಮಾಡ್ಕೊಳ್ತಾ ಇದ್ರು. ಯಾಕಂದರೆ ಒಬ್ರೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ವಿ. ನಮ್ಮ ಹುಡುಗ ಬಂದು ದೇವ್ರ ಫೋಟೋ ಕ್ಲೀನ್ ಮಾಡೋದು, ಅದು ರೆಡಿ ಮಾಡೋದು ಮಾಡ್ತಾ ಇದ್ದ. ನಾನಿಲ್ಲಿ ಅಡುಗೆ ಕೆಲಸನ ಮಾಡ್ತಾ ಇದ್ದೆ. ನಮ್ಮ ಅತ್ತೆ ನಾನು ಏನು ಮಾಡಿಕೊಟ್ರು ಅದನ್ನು ಕ್ಲೀನಿಂಗ್ ಕೆಲಸ ಎಲ್ಲ ನಮ್ಮ ಅತ್ತೆ ಮಾಡ್ತಾ ಇದ್ರು. ಈಗ ತಂಬಿಟ್ಟು ಮಾಡಿಬಿಡೋಣ ಅಂತ ಅಂದ್ಕೊಂಡು ನಾನು ಪಾಕ ಎಲ್ಲ ಕಾಯಕ್ಕಿಟ್ಟಿದ್ದೆ ಬೆಲ್ಲದಲ್ಲಿ. ಇದು ನಾವು ಮಾಡ್ತಾ ಇರೋದು ಬಂದು ಕಡಲೆ ತಂಬಿಟ್ಟು, ನಿಮಗೆಲ್ಲ ಗೊತ್ತಿರುತ್ತೆ. ಹಾಗಾಗಿ ಸ್ವಲ್ಪ ಎಳ್ಳು, ಕಡಲೆ ಬೀಜ ಎಲ್ಲ ಹುರಿಯೋದಿತ್ತು, ಅದನ್ನು ನಾನು ಹುರಿದು ಕೊಡ್ತಾ ಇದ್ದೆ. ನಮ್ಮ ಅತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ರು. ಇಲ್ಲಿ ಹಾಗೇನೋ ಒಂದು ಕಡೆ ಪಾಕನೂ ಕೂಡ ರೆಡಿ ಆಗ್ತಾ ಇತ್ತು. ಈಗ ನೋಡ್ಬೋದು ನೀವು, ಇಲ್ಲಿ ಹುರ್ಗಡ್ಲೆ, ಅಕ್ಕಿ, ಹಾಗೆಯೇ ಎಳ್ಳು, ಹಾಗೆಯೇ ಶುಂಠಿ ಪೌಡರು, ಏಲಕ್ಕಿ ಪೌಡರ್ ಇದನ್ನೆಲ್ಲನೂ ಸೇರಿಸಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಒಂದು ಕಡೆ ಪಾಕ ಆಗ್ತಾ ಇತ್ತಲ್ವಾ, ಅಷ್ಟೊತ್ತಿಗೆ ಇದನ್ನು ಕೂಡ ಎಲ್ಲನೂ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ, ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫೈನಲ್ ಆಗಿ ಬೆಲ್ಲದ ಪಾಕ ಬಿಸಿ ಇರುವಾಗಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ತಂಬಿಟ್ಟನ್ನ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನಮ್ಮ ಅತ್ತೆನೂ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು. ಇವಾಗ ಈ ತಂಬಿಟ್ಟು ಕೆಲಸನ ಆಗೋಗ್ಬಿಟ್ರೆ ಪೂಜೆ ಮಾಡೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲೊಂದು ಕಡೆ ತಂಬಿಟ್ಟು ಕೆಲಸ ಎಲ್ಲ ಮಾಡ್ತಾ ಇದ್ವಿ. ಅಂದರೆ ತಂಬಿಟ್ಟು ಕಟ್ಟೋದಾಗಿರ್ಬೋದು, ಪೂಜೆಗೆ ಇಡೋದಕ್ಕೆಲ್ಲ. ನಮ್ಮ ಮನೆಯವ್ರು ಇನ್ನೊಂದು ಕಡೆ ಅದು ಹುಗ್ಗೆದನ್ನ ರೆಡಿಯಾಗಿತ್ತಲ್ವ, ಅಂದರೆ ದೇವರಿಗೆ ನೈವೇದ್ಯ ಇಡೋ ರೈಸ್ ಎಲ್ಲ ರೆಡಿಯಾಗಿತ್ತಲ್ವ, ಹಾಗೆ ಅದಕ್ಕೆ ಅಲಂಕಾರ ಮಾಡ್ತಾಯಿದ್ರು. ಬೇವಿನ ಸೊಪ್ಪೆಲ್ಲ ಇಟ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರು. ಅದಕ್ಕೂ ಮುಂಚೆ ನಾನು ನೈವೇದ್ಯ ಎಲ್ಲ ರೆಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡು ಆ ಪಾತ್ರೆ ಸುತ್ತನೂ ಕೂಡ ಹಚ್ಚಿ ಅದು ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ. ಅದಾದಮೇಲೆ ನಮ್ಮ ಮನೆಯವರು ಪೂಜೆಗೆ ರೆಡಿ ಮಾಡ್ತಾಯಿದ್ರು. ಈಗ ನೋಡ್ತಾ ಇರ್ಬೋದು, ಒಂದು ತಂಬಿಟ್ಟು ಕೂಡ ರೆಡಿಯಾಗಿದೆ. ನಾನು ತಂಬಿಟ್ಟೆಲ್ಲ ಕಟ್ಟಿ ನಮ್ಮ ಅತ್ತೆಗೆ ಕೊಟ್ಟೆ. ನಮ್ಮ ಅತ್ತೆ ಅದಕ್ಕೆ ಹೂವು ಎಲ್ಲ ಸಿಗಿಸ್ಬಿಟ್ಟು
ಅದನ್ನು ಕೂಡ ದೀಪ ಎಲ್ಲ ಇಡ್ಬೇಕಲ್ವಾ, ಹಾಗಾಗಿ ರೆಡಿ ಮಾಡಿ ಕೊಡ್ತಾ ಇದ್ರು. ಈಗ ನೋಡ್ತಾ ಇರ್ಬೋದು 2 ತಂಬಿಟ್ಟು ರೆಡಿ ಆಗಿದೆ. ಇನ್ನು ಉಳಿದಿರೋ ತಂಬಿಟ್ಟೆಲ್ಲನೂ ನಾನು ಹಾಗೇನೆ ಒಂದೇ ತರ ಕಟ್ಟಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೇನೆ ನಮ್ಮ ಮನೆಯವ್ರಿಗೂ ಮತ್ತೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದಿಕ್ಕೆ, ಹೇಗೆ ಏನು ಅಂತ ಹೇಳ್ಬಿಟ್ಟು. ಅದಕ್ಕೆ ತಂಬಿಟಾಗೆಲ್ಲ ಕುಂಕುಮ ಎಲ್ಲ ಹಚ್ಚಿ ಆ ದೀಪಕ್ಕೆ ಬತ್ತಿ ಎಲ್ಲ ಇಟ್ಟು ಅದನ್ನು ಕೂಡ ಅವ್ರು ರೆಡಿ ಮಾಡ್ತಾ ಇದ್ರು. ಈ ಕಡೆ ನಾನು ಉಳ್ದಿರೋದು ತಂಬಿಟ್ಟು ಹಿಟ್ಟೆಲ್ಲ ಉಳ್ದಿದ್ದಲ್ಲ, ಅದನ್ನ ಉಂಡೆ ಕಟ್ಟಿ ಇಟ್ಬಿಡೋಣ, ಆರೋದ್ರ ಮತ್ತೆ ಕಟ್ಟಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಆ ಕೆಲಸನ ಮುಗಿಸ್ಕೊಳ್ತಾ ಇದ್ದೆ. ಈಗ ಆ ಕೆಲಸನ ಮುಗೀತು. ಈಗ ನಮ್ಮ ಮನೆಯವರು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ಪೂಜೆ ಎಲ್ಲ ಮುಗೀತು, ಆಲ್ಮೋಸ್ಟ್ ಒಂದು ಅರ್ಧ ಮುಗೀತಾ ಬಂತು. ಇವಾಗ ನಾವು ಕೋಳಿನ ದೇವ್ರಿಗೆ ಕೋಳಿನ ಎದುರು ಬೇಟೆ ಕೊಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆ ಕೆಲಸನ ಮಾಡ್ತಾ ಇದ್ವಿ. ಇದು ಎಷ್ಟು ನೀರಾಗಿದ್ರು ಕೋಳಿ ಒದರುತ್ತಾನೆ ಇರಲಿಲ್ಲ, ಆಮೇಲೆ ಒದರುತ್ತು. ಇವಾಗ ಎದುರು ಬೇಟೆ ಕೊಟ್ಟಿದ್ದು ಕೂಡ ಆಯಿತು. ನಮ್ಮ ಮನೆ ಪಕ್ಕದ ಆಂಟಿ ಹೇಳ್ತಾ ಇದ್ರು, ಈ ಬೇಸಿಗೆ ಅಲ್ವಾ ಹಾಗಾಗಿ ಒದರಲ್ಲ, ನಾವು ತಂದಿರೋ ಕೋಳಿನೂ ಹಾಗೆ ಮಾಡ್ತು ಅಂತ ಹೇಳ್ತಾ ಇದ್ರು. ತಲೆ ಉದುರ್ಬೇಕು ಅಂತ ಹೇಳ್ತಾ ಇದ್ರು. ಈಗ ಅಲ್ಲಿಂದ ಕೋಳಿ ತಲೆನ ತಂದ್ಬಿಟ್ಟು ಇಲ್ಲಿ ಬಾಯಿಗೆ ನೀರು ಬಿಟ್ರೆ ಒಪ್ಪಿಸ್ಕೊಂಡಿದ್ದಾಳೆ ಅಂತ ಈಗ ನಮ್ಮ ಅತ್ತೆ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಏನ್ ಬಾಯಿ ಬಿಟ್ಟವೆ ಅಂತನಾ? ಇಲ್ಲಿ ನೀರ್ ಹಾಕ್ತಿವ ಕುಡ್ಬಿಟ್ಟು ನೋಡಿ ಪಕ್ಕ ನಿಂಗ್ ಬಾಯಿ ಬಿಟ್ರೆ ಇಲ್ಲಿಗೆ ಒಪ್ಕೊಂಡು ಅಂತ ಬಾಯಿ ಬಿಡ್ಬೇಕು. ಅಂದ್ರೆ ನಾವು ಮಾಡಿರೋ ಪೂಜೆ ಎಲ್ಲ ದೇವ್ರಿಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ತಂಬಿಟ್ಟು ಕೂಡ ನಾನು ಆಗ್ಲೇ ತೋರ್ಸಕ್ ಆಗ್ಲಿಲ್ಲ, ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಪೂಜೆ ಎಲ್ಲ ಮುಗಿದಿದೆ. ಈಗ ನಾನು ದೇವಸ್ಥಾನ ತಗೋಕ್ ರೆಡಿ ಆಗ್ಬೇಕು. ಅಂದ್ರೆ ದೇವಸ್ಥಾನ ಅಂತಂದ್ರೆ ಇಲ್ಲೇ ಮಾರಿಕಲ್ಲಿದೆ, ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೇಕಂತ ಹೇಳ್ತಾ ಇದಾರೆ. ಇಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೇಕು. ಪೂಜೆ ಮಾಡ್ಕೊಂಡು ಬರೋದಕ್ಕೆ ಇನ್ನೂ ಟೈಮ್ ಇತ್ತು. ಅಂದರೆ ನಾವು ಒಂದು ಸಾಯಂಕಾಲ ಒಂದು 6 ಗಂಟೆಗೆ ಹೊರಡಬೇಕು. ಅದಕ್ಕೂ ಮುಂಚೆ ನಾವು ಇಲ್ಲಿ ಅಡುಗೆ ಮಾಡಿಟ್ಬಿಟ್ಟು ಹೋಗ್ಬಿಟ್ರೆ ಆ ಕೆಲಸ ಮುಗ್ದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ನಾವು ಕೊತ್ತಂಬರಿ ಸೊಪ್ಪು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ. ಏನಾಯ್ತು ಅಂದರೆ ಕರೆಂಟೇ ಬರಲಿಲ್ಲ ಫ್ರೆಂಡ್ಸ್. ಕರೆಂಟ್ ತೆಗ್ದವರು ಏನೋ ಕಂಬ ರೆಡಿ ಮಾಡ್ತಾ ಇದ್ದೀನಿ ಅಂತ ನಾವು ವೆಯ್ಟ್ ಮಾಡಿ ಆಲ್ಮೋಸ್ಟ್ ಒಂದು 3:30ವರೆಗೂ ವೆಯ್ಟ್ ಮಾಡಿದ್ವಿ. ಆಮೇಲೆ ಇದು ಕರೆಂಟ್ ಬರಲ್ಲ ಅಂತ ಅಂದ್ಬಿಟ್ಟು ಮತ್ತೆ ನಾವು ಊಟಕ್ಕೆ ಕರೆದಿರೋರೆಲ್ಲ ಬರ್ತಾರಲ್ಲ, ಮತ್ತೆ ಲೇಟ್ ಆಗಿಬಿಡುತ್ತೆ ಅಂತ ನಾನು ನಮ್ಮ ಮನೇಲಿ ರುಬ್ಬೋಕಲ್ಲೇ ಇತ್ತು, ನಾನು ಅದರಲ್ಲೇ ಖಾರ ರುಬ್ಬಿದೆ. ಆಲ್ಮೋಸ್ಟ್ ಒಂದು 2 ಅವರ್ಸೇ ತೊಗೊಳ್ತು ಅನಿಸುತ್ತೆ. ಇನ್ನೇನು ಮಾಡೋದಕ್ಕಾಗಿಲ್ಲ, ಒಂದು ಟೈಮ್ ಅಡ್ಜಸ್ಟ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಇದರಲ್ಲೇ ರುಬ್ಬಿದ್ದಾಯಿತು. ಅದು ಕಲ್ಲು ಕೂಡ ತುಂಬ ನೈಸ್ ಇದ್ರಿಂದ ಬೇಗ ಅದು ಖಾರ ನೈಸೇ ಆಗ್ತಿರಲಿಲ್ಲ. ಹಂಗೋ ಹಿಂಗೋ ಮಾಡಿ ಕೊನೆಗೆ ಇವಾಗ ಮಸಾಲೆನೂ ಕೂಡ ರುಬ್ಬಿ ಎತ್ತಿಟ್ಕೊಂಡೆ. ಅಂದರೆ ಇನ್ನೊಂದು ಮಸಾಲೆನ ನಾವು ಕರೆಂಟ್ ಬಂದಮೇಲೆ ರುಬ್ಕೊಂಡು ಆಮೇಲೆ ಸಾಂಬಾರಲ್ಲಿ ಬೇಯಿಸ್ಕೊಬೋದು ಅಂತ ಹೇಳ್ಬಿಟ್ಟು ಬರೀ ಹಸಿ ಖಾರ ಏನಂತಾರೆ ಅದನ್ನು ಮಾತ್ರ ನಾನು ಚಿಕನಿಗೆ ಏನು ಬೇಕಾಗುತ್ತೆ ಅಷ್ಟನ್ನು ಮಾತ್ರ ರುಬ್ಬಿ ಎತ್ತಿಟ್ಕೊಂಡೆ. ಅದು ರುಬ್ಬಿದ್ರೆ ಇನ್ನೂ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಒಂದು ರುಚಿನೂ ತುಂಬ ಚೆನ್ನಾಗಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ ಕಲ್ಲಲ್ಲಿ ರುಬ್ಬಿ ಮಾಡಿದ್ರೆ ರುಚಿ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಹೋಗಿ ಕೋಳಿ ಕುಯ್ದಿದ್ವಲ್ಲ ನಾವು, ಅದನ್ನು ಕಟ್ ಮಾಡಿಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿಸ್ಕೊಂಡು ಬಂದು ಕ್ಲೀನಿಂಗ್ ಮಾಡಿ ಕೊಟ್ಟರು. ಈಗ ನಾನು ಅಡುಗೆ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟು ನಾನು ಇಲ್ಲಿ ಚಿಕನ್ ಗ್ರೇವಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೇ ತೊಳೆದಿಟ್ಕೊಂಡಿರೋ ಚಿಕನ್ನ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ನೀರೆಲ್ಲ ಸುಂಡಿದ್ಮೇಲೆ ನಾನಿಲ್ಲಿ ಒಂದು ಟೊಮೊಟೊನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿರೋ ನೀರೆಲ್ಲನೂ ಚೆನ್ನಾಗಿ ಬಿಟ್ಕೊಂಡು ಬರಬೇಕು. ಈಗ ಇನ್ನೊಂದು ಕಡೆ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇರೋದು, ಯಾಕಂದರೆ ಎಲ್ಲರೂ ಊಟಕ್ಕೆ ಕರೆದಿದ್ವಲ್ಲ ಅದಕ್ಕಾಗಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಒಂದು 6ರಿಂದ 7 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೇ ರುಬ್ಬಿಟ್ಕೊಂಡಿರೋ ಮಸಾಲಾನ ಸೇರಿಸ್ಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಅದು ಚೆನ್ನಾಗಿ ನೀರೆಲ್ಲ ಡ್ರೈ ಆದಮೇಲೆ ಎಣ್ಣೆ ಬಿಟ್ಕೊಂಡು ಬರೋ ಟೈಮಲ್ಲಿ ನಾವು ತೊಳೆದಿಟ್ಕೊಂಡಿದ್ವಲ್ಲ ಚಿಕನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಇಲ್ಲಿ ಒಂದು 4 kg ಹತ್ತಿರ ಚಿಕನ್ ಇದೆ. ಇಷ್ಟು ಕ್ವಾಂಟಿಟಿಗೆ ಇಷ್ಟು ಬೇಕಾಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಬೇಯಿಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇದನ್ನು ಕೂಡ ಮಧ್ಯದಲ್ಲಿ ಹಾಗೆಯೇ ತಿರುಗಿಸ್ಕೊಳ್ತಾ ಇದ್ದೆ. ನಾನು ಫುಲ್ಲು ವಿಡಿಯೋನ ಜಾಸ್ತಿ ಕ್ಲಿಪ್ಪಿಂಗ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಕರೆಂಟ್ ಬೇರೆ ಇರಲಿಲ್ವಲ್ಲ, ಹಾಗಾಗಿ ಇದನ್ನು ಕೂಡ ಹಸಿ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚಿಕನ್ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು
ಬೇಯೋದಿಕ್ಕೆ ಬಿಟ್ಟರೆ ಗ್ರೇವಿ ರೆಡಿಯಾಗಿ ಹೋಗ್ಬಿಡುತ್ತೆ. ಈಗ ಇದನ್ನು ಕೂಡ ನೋಡ್ತಾ ಇರ್ಬೋದು ನೀವು, ನೀರೆಲ್ಲ ಡ್ರೈ ಆಗಿತ್ತು. ಅಂದರೆ ಚಿಕನಲ್ಲಿರೋ ನೀರೆಲ್ಲ ಡ್ರೈ ಆದಮೇಲೆ ನಾವು ನೀರು ಸೇರಿಸ್ಕೊಬೇಕಾಗುತ್ತೆ. ನಾನಿಲ್ಲಿ ಸಾಂಬಾರು ಕ್ವಾಂಟಿಟಿ ನೋಡಿಬಿಟ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೇನೆ 2 ಕಪ್ ಆಗೋಷ್ಟು ನಾನು ಮನೇಲೆ ಮಾಡಿರೋ ಸಾಂಬಾರು ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ, ಗಂಟು ಇಲ್ಲದೆ ಇರೋ ರೀತಿ. ನಿಮ್ಗೆ ಇದು ಗಂಟಾಗ್ಬಿಡುತ್ತೆ ಅಂದರೆ ನೀವು ಬೇಕಂದರೆ ನೀರಲ್ಲಿ ಹಾಕ್ಬಿಟ್ಟು ಕೂಡ ಫಸ್ಟೇ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೂಡ ನೀವು ಖಾರ ಪೌಡರ್ನ ಸೇರಿಸ್ಕೊಬೋದು. ಅದು ಕೂಡ ಇಲ್ಲಿ ಅಡುಗೆ ಆಗ್ತಾ ಇತ್ತು. ಹಾಗೆಯೇ ನನ್ನ ಮಗ ಪಕ್ಕದ ಮನೆ ಅಜ್ಜಿ ಜೊತೆ ಕ್ರಿಕೆಟ್ ಆಡ್ತಾ ಇದ್ದ. ಅವ್ನಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡಿರೋದು, ಸುಮ್ಮನೆ ಆಡ್ತಾ ಇದ್ದಾನೆ. ಅವರು ಚೆನ್ನಾಗಿ ಮಾತಾಡಿಸ್ಕೊಂಡೆಲ್ಲ ಇದು ಮಾಡ್ತಾರಲ್ಲ ಅವನ್ನ, ಹಾಗಾಗಿ ಅವ್ರ ಜೊತೆನೂ ಕೂಡ ಹೋಗ್ಬಿಟ್ಟು ಕ್ರಿಕೆಟ್ ಆಡ್ಕೊಂಡು ಇದ್ದ. ಅಷ್ಟೊತ್ತಿಗೆ ಸಾಯಂಕಾಲನೇ ಆಗೋಗ್ಬಿಡ್ತು. ನಾನೇನು ವಿಡಿಯೋನ ಜಾಸ್ತಿ ಚಿಕನ್ ಮಾಡೋದೆಲ್ಲ ಕ್ಲಿಪ್ಪಿಂಗ್ ಮಾಡ್ಕೊಳ್ಳಿಲ್ಲ, ಆಗಲೇ ಹೇಳ್ದಾಗೆ ಕರೆಂಟ್ ಇರಲಿಲ್ಲ. ಈಗ ಆರತಿನ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಮಳೆ ಬರೋ ಥರ ಬೇರೆ ಇತ್ತು. ಇನ್ನು ಮಳೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲೊಂದು 5ರಿಂದ 6 ಗಂಟೆ ಒಳಗಡೆನೆ ಹೊರಟಿದ್ದು. ಒಂದು 5:45 6 ಗಂಟೆ ಆಗಿತ್ತು. ಆ ಟೈಮಲ್ಲೇನೆ ನಾವು ಆರತಿನ ತೊಗೊಂಡು ಹೋಗ್ಬಿಡೋಣ, ಮತ್ತು ಮಳೆ ಬಂದರೆ ಕಷ್ಟ ಆಗಿಬಿಡುತ್ತೆ, ಮತ್ತು ಕತ್ಲು ಕೂಡ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಾವಿಲ್ಲಿ ಹೊರಟ್ರೆ ಹಾಗೇ ಮುಂದೆ ಮನೇಲಿ ಅವರವರೇ ಬಂದು ಜಾಯ್ನ್ ಆಗ್ತಾರೆ, ಅವರು ಕೂಡ ಬರ್ತಾರಲ್ವ. ಹಾಗಾಗಿ ಈಗ ನನ್ನ ಮಗನೂ ಖುಷಿಯಿಂದ ಪೂಜೆ ಮಾಡ್ಕೊಂಡು ಬರೋಣ ಅಂತೇಳಿ ಬೇಗ ಮುಂದಕ್ಕೆ ಹೋಗ್ತಾ ಇದ್ದ. ಈಗ ನೋಡ್ಬೋದು ನೀವು, ನಾವು ಇಲ್ಲೇ ಪೂಜೆ ಮಾಡೋದು. ಪೂಜೆ ಮಾಡೋ ಜಾಗದಲ್ಲಿ ನಾವು ಆರತಿ ಹೊತ್ಕೊಂಡು ಬರ್ತೀವಲ್ಲ, ಅಲ್ಲಿ ಮಾರಿಕಲ್ಲು ಅಂತ ಇರುತ್ತೆ. ಆ ಮಾರಿಕಲ್ಲನ್ನ 3 ರೌಂಡು ಸುತ್ತಬೇಕು. ಅದು ಸುತ್ತಿದ್ದಾದ್ಮೇಲೆ ನಾವು ಈ ಥರ ನಾವು ತೊಗೊಂಡೋಗಿರ್ತೀವಲ್ಲ ತಳಿಗೆ ಮಾಡಿ, ಅದನ್ನು ನಮ್ಮ ಹತ್ರನೇ ಇಟ್ಕೊಂಡಿರ್ತೀವಿ. ಇವರು ಬಂದು ಪೂಜೆ ಎಲ್ಲ ಮಾಡಿಕೊಡ್ತಾರೆ. ಪೂಜೆ ಎಲ್ಲ ಆದಮೇಲೆ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅವರು ಆರತಿ ಎಲ್ಲ ಮಾಡಿ ಎಲ್ಲನೂ ಮುಗಿಸ್ಕೊಡ್ತಾರೆ. ಈಗ ನಮ್ಮ ಯಜಮಾನ್ರು ಮತ್ತು ಇನ್ನೊಬ್ರು ಇದ್ದಾರಲ್ಲ, ಅವರು ಕೂಡ ಪೂಜೆ ಎಲ್ಲ ಆದಮೇಲೆ ನಾವು ತಮಟ ಎಲ್ಲ ತೊಗೊಂಡೋಗಿರ್ತೀವಲ್ವ, ಅದಕ್ಕೂ ಎಲ್ಲ ಪೂಜೆ ಮಾಡಿ ಮಂಗಳಾರತಿ ಮಾಡಿ, ಮತ್ತು ನಾವು ತೊಗೊಂಡೋಗಿರ್ತೀವಲ್ಲ ಹೂವು, ಅದು ಎಲೆ ಎಲ್ಲನೂ ಎತ್ತಿ ದೇವ್ರ ಹತ್ರ ಇಡ್ತಾರೆ. ಅದಾದಮೇಲೆ ನಾವು ಒಬ್ಬೊಬ್ಬರಾಗೇ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬಂದರೆ, ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ನಾವು ಊಟಕ್ಕೆ ಕರೆದಿದ್ವಲ್ಲ, ಅವರೆಲ್ಲ ಬಂದು ಹಾಗೇನೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ರು. ನಾನು ಹಾಗೇನೆ ಊಟ ಎಲ್ಲ ಬಡಿಸ್ಕೊಂಡು ಒಂದೊಂದು ಕ್ಲಿಪ್ಪಿಂಗ್ನ ಮಾಡಿಕೊಂಡೆ. ಇಲ್ಲೂ ಜಾಸ್ತಿ ನಾನೇನು ವಿಡಿಯೋ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಇದಾದಮೇಲೆ ತಿರ್ಗಾ ಮತ್ತೆ ಕರೆಂಟ್ ಹೋಗ್ಬಿಡ್ತು. ಊಟನೂ ಕೂಡ ಎಲ್ಲ ಚೆನ್ನಾಗಾಗಿತ್ತು. ಹಾಗೇನೆ ನಮ್ಮ ಮನೇಲಿ ಸ್ವಲ್ಪ ಎಲ್ರೂ ಊಟ ಎಲ್ಲ ಆದಮೇಲೆ ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ದಾರೆ. ಅವರೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮಾತಾಡ್ಕೊಂಡು ಕೂತಿದ್ರು. ಇನ್ನು ನಾನು ನಮ್ಮ ಮನೆಯವರು ಊಟ ಮಾಡಿರಲಿಲ್ಲ, ಹಾಗಾಗಿ ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ನಾವು ಊಟ ಮಾಡೋಕೆ ಕೂತ್ಕೊಳ್ಳೋಷ್ಟೊತ್ತಿಗೆ ಕರೆಂಟೇ ಹೋಗ್ಬಿಡ್ತು. ಅದರಲ್ಲೂ ಸೊಳ್ಳೆ ಬೇರೆ ಜಾಸ್ತಿ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ನಾವು ಮಲ್ಕೊಂಡಿದ್ದು ಆಲ್ಮೋಸ್ಟ್ 1:30 ಆಗಿಬಿಡ್ತು. ತುಂಬ ಟಯರ್ಡ್ ಆಗಿಬಿಡ್ತು. ಹಾಗಾಗಿ ನಾವು ಬೆಳಿಗ್ಗೆ ಲೇಟಾಗಿ ಎದ್ವಿ. ಇಲ್ಲಿಗೆ ಹಬ್ಬ ಎಲ್ಲ ಮುಗೀತು ಫ್ರೆಂಡ್ಸ್. ನಿನ್ನೆ ಎಲ್ಲ ಹಬ್ಬ ಮಾಡಿ ಮನೆಯೆಲ್ಲ ಮೆಸ್ಸಿಯಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯೋಗೇಶ್ ವ್ಲಾಗ್ಸ್. ನಾನಿವತ್ತು ನೆಕ್ಸ್ಟ್ ಡೇಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ಅಂತೂ ನಮ್ಮೂರಲ್ಲಿ ಕರೆಂಟ್ ಇಲ್ಲ, ಹಾಗೆಯೇ ಎಲ್ಲ ಅಪಚಿತಿ ಆಗಿಬಿಡ್ತು. ನಿನ್ನೆ ಏನು ಅಂತಂದರೆ
ನಿಮ್ಗೆ ಗೊತ್ತು ಹಳ್ಳಿ ಕಡೆ ಕರೆಂಟ್ ಇರಲ್ಲ ಅಂತೇಳ್ಬಿಟ್ಟು ಕೊಡ್ತಾರೆ. ಆದ್ರೂ ಇಲ್ಲಿ ಏನಾಗಿದೆ ಅಂದರೆ ಏನೋ ಕಂಬ ಏನೋ ಬಿದ್ದೋಗಿದೆ ಅಂತೇಳ್ಬಿಟ್ಟು ಕಂಬ ನೆಡ್ತಿದ್ರು. ಹಾಗಾಗಿ ನೆನ್ನೆಲ್ಲ ಕರೆಂಟೇ ಇಲ್ಲ. ನೆನ್ನೆಲ್ಲ ಖಾರ ಆಡಿಸ್ಬೇಕಿತ್ತು, ಅಂದರೆ ಚಿಕನಿಗೆ ಮಸಾಲೆ ಎಲ್ಲ ರುಬ್ಬೇಕಿತ್ತು. ಫುಲ್ಲು ಪಜಿತಿ ಆಗೋಯ್ತು. ಆಮೇಲೆ ಫೋನ್ ಎಲ್ಲ ಸ್ವಿಚ್ ಆಫ್ ಆಗಿಬಿಡ್ತು. ಸರಿಯಾಗಿ ನಾವು ವೀಡಿಯೋಗಳೇ ಮಾಡ್ಕೊಳಕ್ಕಾಗಲಿಲ್ಲ. ಅದರಲ್ಲೂ ಆ ಟ್ರೈಪೋಡ್ ಬಿಟ್ಟು ಬಂದಿರೋದಂತೂ ತುಂಬ ನಾನು ಟ್ರೈಪೋಡನ್ನ ಮಿಸ್ ಮಾಡಿಕೊಂಡೆ. ಯಾಕಂದರೆ ಅಷ್ಟು ಟ್ರೈಪೋಡು ಅವಶ್ಯಕತೆ ನನಗಿತ್ತು. ಏನಾಗ್ಬಿಡ್ತು ಅಂದರೆ ಬರೋ ಗಾಬರಿಯಲ್ಲೇನೇ ಟ್ರೈನ್ ಮಿಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈಗ ಹಬ್ಬ ಎಲ್ಲ ಮುಗೀತು. ರಾತ್ರಿ ಮಲ್ಕೊಂಡಿದ್ದು 1 ಗಂಟೆ ಆಯಿತು. ಅಂದರೆ ಎಲ್ಲರೂ ಬಂದಿರ್ತಾರಲ್ವ, ಮಾತಾಡ್ಕೊಂಡು ಕೂತಿದ್ದೆಲ್ಲ 1 ಗಂಟೆ ಆಗಿಬಿಡ್ತು. ಈಗ ಎದ್ದಿದ್ದೀನಿ. ಸ್ವಲ್ಪ ದೋಸೆಗೆ ನೆನೆ ಹಾಕಿದ್ದೆ ಬಂದ ತಕ್ಷಣ ನಾನು ಬೆಂಗಳೂರಿಂದ. ಅದನ್ನು ದೋಸೆ ಹಿಟ್ಟೆಲ್ಲ ರುಬ್ಬಿ ಇವತ್ತು ದೋಸೆ ಮಾಡಿದೆ. ದೋಸೆ ಆಯಿತು. ಇವಾಗ ಎಲ್ರಿಗೂ ಮತ್ತೆ ದೋಸೆ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಇವಾಗ ಇಡ್ಲಿಗೂ ಮಾಡಬೇಕು, ಇಡ್ಲಿ ಇಡಬೇಕು. ನೋಡ್ತಾ ಇರ್ಬೋದು ನೀವು ಎಷ್ಟು ಟಯರ್ಡ್ ಆಗಿಬಿಟ್ಟಿದ್ದೀನಿ ಅಂತ. ಮುಖ ಎಲ್ಲ ನೋಡಿ ಯಾವ ಥರ ಆಗಿದೆ. ಎದ್ದು ಬ್ರಷು ಕೂಡ ಮಾಡಿಲ್ಲ, ಹಾಗೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ರಷ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಆಮೇಲೆ ತಿಂಡಿ ತಿನ್ನಬೇಕು. ಫಸ್ಟ್ ಇಡ್ಲಿ ಮಾಡೋಕೆ ಇಟ್ಕೊಳ್ತೀನಿ. ಟೀ ಸಾರಿಸೋದು ಅಂತ ಹೇಳ್ತಾರಲ್ವ, ಅದು ಕೂಡ ತೊಳೆದಿಲ್ಲ, ತೋರಿಸ್ತೀನಿ ರೀ. ಇಷ್ಟು ಮಿಸ್ ಅದಾದಮೇಲೆ ಈ ಕಡೆ ಬಂತದ್ರಲ್ಲಿ ನೋಡಿ ನನ್ನ ಮಗ ತಟ್ಟೆ ಇಲ್ಲೇ ಬಿಟ್ಟು ಹೋಗಿದ್ದಾನೆ. ಇಷ್ಟು ಪಾತ್ರೆ ಎಲ್ಲ ನೋಡ್ಬೋದು ನೀವು ಹೆಂಗೆ ಬಿದ್ದಿದೆ ಅಂತೇಳ್ಬಿಟ್ಟು. ನೆನ್ನೆ ಪೂಜೆ ಮಾಡಿರೋ ಅಂಥದ್ದು ನೋಡಿ. ನಾನು ದೋಸೆ ಹಾಕ್ಕೊಟ್ಟೆ ಆವಾಗಲೇ. ಇವಾಗ ರಾತ್ರಿ ಸರೆಲ್ಲ ಬಿಸಿಯಾಗಿ ಇಟ್ಬಿಟ್ಟು ಮುಂದಿನ ಕೆಲಸ ಮಾಡಬೇಕು. ನೋಡ್ಬೋದು ಇಲ್ಲಿ ನೋಡಿ. ಸ್ಯಾರಿ ಕೂಡ ನೆನ್ನೆ ಸ್ಯಾರಿ ವೇರ್ ಮಾಡಿದ್ದೆ, ಟೈಮ್ ಇರಲಿಲ್ಲ. ಜನ ಜಾಸ್ತಿ ಬರ್ತಿದ್ರಲ್ಲ, ಎಲ್ಲ ಅಲ್ಲಲ್ಲೇ ಬಿಚ್ಚಿ ಎಸ್ತಿರೋವಂಥದ್ದು. ನಿಮ್ಮ ಮನೇಲಿ ಹೀಗೆ ಮಾಡ್ತೀರಾ ಅಂತ ನನಗೊಂದು ಕಮೆಂಟ್ ಮಾಡಿ ಆಯಿತಾ. ಫೈನಲಾಗಿ ಈ ಥರ ಇದೆ. ಮಿಸ್ ಮಾಡ್ಕೊಳ್ಳೇಬಾರ್ದು. ಟ್ರೈಪೋಡ್ ತೊಗೊಂಡು ಬರಬೇಕು. ಮತ್ತು ಅಪ್ಲೋಡ್ ಕೆಲಸ ಎಲ್ಲ ಇರುತ್ತೆ. ಇದೆಲ್ಲ ಮಾಡಿಕೊಂಡು ನಾನು ಬ್ಲಾಗ್ನ ಲೇಟಾಗಿ ಆಗುತ್ತೆ ಅಪ್ಲೋಡು. ನನಗೆ ಬೇಜಾರಾಗ್ತಾಯಿದೆ, ಬ್ಲಾಗ್ಸ್ ಅಪ್ಲೋಡ್ ಆಗ್ತಾಯಿಲ್ಲ. ವೀಡಿಯೋಸ್ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಕೊಟ್ಟರೆ ಅಪ್ಲೋಡ್ ಆಗಿ ಆದಮೇಲೆ ನಾವು ಅದಕ್ಕೆ ಕೆಲಸ ಇರುತ್ತಲ್ಲ, ಅದು ಮಾಡೋದಕ್ಕೆ ಹೋದರೆ ಡಾಟಾನೇ ವರ್ಕ್ ಆಗ್ತಿಲ್ಲ. ಹಾಗಾಗಿ ಇವತ್ತು ನೈಟ್ ಹೊರಡೋಣ ಅಂದ್ಕೊಂಡಿದ್ದೀವಿ ಬೆಂಗಳೂರಿಗೆ. ಅಕಸ್ಮಾತ್ ಆಗಿಲ್ಲ ಅಂದರೆ ಬೆಳಗಿನ ಜಾವನೇ ಎದ್ದು ಹೊರಡಬೇಕು. ಹೊರಡಬೇಕಾದ್ರೂ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಕತ್ಲೆ ಇರುತ್ತೆ. ನೋಡೋಣ. ಈಗ ನಮ್ಮ ಅತ್ತೆ ನಮ್ಮ ಯಜಮಾನ್ರೆಲ್ಲ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋಷ್ಟೊತ್ತಿಗೆ ನಾನು ಇಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತೆ ನಿಮ್ಮ ಜೊತೆ ಬ್ಲಾಗಲ್ಲಿ ಸಿಗ್ತೀನಿ. ಅದಾಗೆ ಕಿಚನ್ ತೋರಿಸ್ತೀನಿ ರೀ. ಇವಾಗ ಅಡುಗೆ ಎಲ್ಲ ಆಯಿತು. ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಹಾಕಿದ್ದೀನಿ. ಇಲ್ದಿರೋ ಸಾಂಬಾರೆಲ್ಲ ಒಂದು ಚಿಕ್ಕ ಪಾತ್ರೆಗೆ ಹಾಕ್ಬಿಟ್ಟು ಈಗ ಅದನ್ನೆಲ್ಲನೂ ಈಗ ತೊಳೆಯೋಕ್ಕೆ ಹಾಕಿದ್ದೀನಿ. ಹೋಗಿದ್ರಲ್ಲ ಹೊರಗಡೆ, ಅವ್ರು ಇನ್ನೂ ಬಂದಿಲ್ಲ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಏನು ಗುಡ್ಸ್ಕೊಂಡ್ರನ್ನ ಕೇಳ್ಕೊಂಡು ಯಾರೋ ಬಂದಿದ್ದರು, ಬಂದು ಹೋದ್ರು. ಅವ್ರು ಇಲ್ಲ ಅಂತ ಹೇಳ್ದೆ ಅಂದ್ಬಿಟ್ಟು ನಾನು ಇನ್ನೂ ಟಿಫನ್ ಮಾಡಿಲ್ಲ. ಈಗ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಫಸ್ಟ್ ಟಿಫನ್ ಮುಗಿಸ್ಕೊಳ್ತೀನಿ, ಆಮೇಲೆ ಬ್ಲಾಗಲ್ಲಿ ಸಿಗ್ತೀನಿ. ನಾವು ಮಾಡೋ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ನೋಡಿ. ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೀನಿ. ಹಾಗೆ ನನ್ನ ಮಗನಿಗೆಲ್ಲ ದೋಸೆ ಮಾಡಿಕೊಟ್ಟೆ. ಈಗ ನಾನು ತಿಂಡಿ ಮುಗಿಸ್ಬಿಟ್ಟು ನಿಮಗೆ ಮುಗಿಸ್ಕೊಂಡು ಬಂದೆ. ಅದಾದ್ಮೇಲೆ ನಮ್ಮ ಮನೆಯವರು ನಮ್ಮ ಅತ್ತೆ ಎಲ್ಲ ಬಂದು ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ಮನೆಯಲ್ಲಿ ಮೇಲುಗಡೆ ಮಳೆ ನೀರು ಬಂದರೆ ಸೋರ್ತಾ ಇತ್ತು ಅಂತ ಹೇಳ್ಬಿಟ್ಟು ಸೀಟ್ ಎಲ್ಲ ಹಾಕಿದ್ರಲ್ವ, ಹಾಗೆ ಅಂಚೆಲ್ಲ ಸ್ವಲ್ಪ ಜರುಗಿತ್ತು ಅಂತ ಅದನ್ನು ರೆಡಿ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಇವ್ರ ಕಿತಾಪತಿ ನೋಡಿ, ಮೀನು ಹಿಡ್ಕೊಂಡು ಇಲ್ದೇರ ತರಲೆ ಕೆಲಸ ಎಲ್ಲ ಮಾಡ್ತಾ ಇದ್ರು. ಹಿಡ್ದಿದ್ರು ಒಂದು 3-4 ಮೀನಂತೂ ಹಿಡ್ದಿದ್ರು. ಅಂದರೆ ತುಂಬ ಚಿಕ್ಕ ಮೀನು, ತುಂಬ ದೊಡ್ಡದಿರಲಿಲ್ಲ. ಒಂದು ಮೀಡಿಯಮ್ ಸೈಜ್ಗಿಂತನೂ ಚಿಕ್ಕ ಮೀನುಗಳಿತ್ತು. ಅವರು ಹಿಡ್ಕೊಂಡು ತಗೊಂಡು ಬಂದು ನಮ್ಮ ಅತ್ತೆಗೆ ನಮಗೆಲ್ಲ ತೋರಿಸ್ತಾ ಇದ್ರು. ನೋಡ್ಬೋದು ನೀವು, ಇಷ್ಟು ಚಿಕ್ಕ ಮೀನಿದೆ. ತುಂಬ ಸಣ್ಣದು ಅಲ್ಲ, ತುಂಬ ದೊಡ್ಡದು ಅಲ್ಲ, ಆ ಥರ ಹಿಡ್ದಿದ್ರು. ತಿರ್ಗಾ ವಾಪಸ್ ತೊಗೊಂಡೋಗಿ ಬಿಟ್ಬಿಡಿ, ಸುಮ್ಮನೆ ಇದು ಮಾಡಬೇಡಿ ಅಂತ ಹೇಳ್ಬಿಟ್ಟು ವಾಪಸ್ ತೊಗೊಂಡೋಗಿ ಬಿಟ್ಟು ಬಂದರು. ಅದಾದಮೇಲೆ ನಮ್ಮ ಮನೆ ಪಕ್ಕದಲ್ಲಿರೋ ಮರ ಎಲ್ಲ ಜಾಸ್ತಿ ಬೆಳೆದಿತ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ಅದನ್ನು ಹಸುಗೆಲ್ಲ ತೊಗೊಂಡೋಗಿ ಹಾಕ್ತಾ ಇದ್ರು. ಸಾಕಮ್ಮ, ಯೂಟ್ಯೂಬಲ್ಲೆಲ್ಲ ಬರ್ತಾವ್ರಲ್ಲ. ಅದಾದಮೇಲೆ ನಮ್ಮ ಅತ್ತೆ ಜೊತೆ ಹಾಗೆ ಫನ್ನಿಯಾಗಿ ಮಾತಾಡ್ಕೊಂಡಿದ್ವಿ. ಇದೆಲ್ಲ ಕಟ್ ಮಾಡಿಬಿಟ್ಟು ಆಮೇಲೆ ಹಸುಗೂ ಕೂಡ ತೊಗೊಂಡೋಗಿ ಹಾಕಿದ್ರು, ಅದಾದರೂ ತಿನ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ನಂದ್ಮೇಲೆ ನಮ್ಮ ಮನೆ ಪಕ್ಕದಲ್ಲೇ ಪರಂಗಿ ಹಣ್ಣು ಗಿಡ ಹಾಕಿದ್ರಲ್ವ ನಮ್ಮ ಅತ್ತೆ, ಅದರಲ್ಲಿ ಪರಂಗಿ ಕಾಯಿ ಆಗಿತ್ತು. ಸ್ವಲ್ಪ ಹಣ್ಣು ಆಗೋ ಥರ ಆಗಿತ್ತು. ಅದನ್ನು ಕೂಡ ಕಟ್ ಮಾಡಿಕೊಂಡು
ಎಲ್ಲರೂ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಮಾತಾಡಿಕೊಂಡು. ಹಾಗೆ ನನ್ನ ಮಗ ತಿರ್ಗಾ ಇನ್ನೊಂದ್ಸಲ ಕ್ರಿಕೆಟ್ ಆಡ್ತೀನಿ ಅಂತ ಅಂದ್ಕೊಂಡು ಆಡ್ತಾ ಇದ್ದ. ಇದಾದ್ಮೇಲೆ ನಮ್ಮ ಮನೆಯವ್ರು ಸ್ವಲ್ಪ ಕೊಬ್ಬರಿ ಎಲ್ಲ ಸುಲ್ದಾಕೋದಿತ್ತು, ಆ ಕೆಲಸನೂ ಮುಗಿಸೋಣ ಅಂತ ಹೇಳ್ಬಿಟ್ಟು ಅಟ್ಟದ ಮೇಲೆ ನಾವು ಕೊಬ್ಬರಿ ಹಾಕೊಂಡಿದ್ವಿ. ಅಂದರೆ ತುಂಬ ಏನಿಲ್ಲ, ಇದ್ರೆ ಒಂದು 30-40 ಇರ್ಬೋದು. ಅದನ್ನು ಸುಲ್ದಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಸುಲ್ದಾಕ್ತಾ ಇದ್ರು. ನನ್ನ ಮಗನು ಕೆಳಗಡೆ ಕುತ್ಕೊಂಡು ಮಣ್ಣು ತೋಡೋದು ಹಾಗೆ ಹೀಗೆ ಎಲ್ಲ ಕೆಲಸನೂ ಮಾಡ್ತಾ ಇದ್ದ. ಅದಾದ್ಮೇಲೆ ನಾನು ಬೆಳಿಗ್ಗೆ ಪಾತ್ರೆ ಎಲ್ಲ ಹೊರಗಡೆ ಹಾಕಿದ್ನಲ್ಲ, ಬಿಸಿಲು ಜಾಸ್ತಿ ಅಂದ್ಬಿಟ್ಟು ತೊಳ್ದಿರ್ಲಿಲ್ಲ. ಸಾಯಂಕಾಲ ಒಟ್ಟಿಗೆನೆ ತೊಳ್ಕೊಂಡೆ. ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ನಮ್ಮ ಬ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಾದ್ಮೇಲೆ ನಾವು ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದ್ವಿ. ಹೊರಡ್ಬೇಕಾದ್ರೆ ಸನ್ಸೆಟ್ ಕೂಡ ಆಗ್ತಾ ಇತ್ತು, ನೋಡ್ಬೋದು ನೀವು. ಕೀಪ್ ವಾಚಿಂಗ್, ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.